ನಮಸ್ಕಾರ, ಶುಭೋದಯ. ಇವತ್ತು ಒಂದು ರಮ್ಯವಾದ ಚಿತ್ರಣವನ್ನು ಪದ್ಯದಲ್ಲಿ ತರುವ ಪ್ರಯತ್ನ ಮಾಡಿದ್ದೇನೆ. ಮಾತೆ ಭೂದೇವಿ ಇತ್ತ ಕ್ಷೀರ ದಿನದ ಕೂಸಿನ ಕಟವಾಯ ಅಂಚಿಂದ ಸೋರಿಹುದು ಬೆಳಕಾಗಿ ಏಳು ಗೆಳೆಯ ದಿನನು ರಚ್ಚೆ ಹಿಡಿಯುವ ಮುನ್ನ. ಇಲ್ಲಿ ದಿನ ಅಂದರೆ ರವಿ ಅಥವಾ ಸೂರ್ಯ, ಭಾಸ್ಕರ, ಇವನನ್ನು ನಾವು ಒಂದು ಮಗುವಿಗೆ ಹೋಲಿಸ್ತಾ ಇದ್ದೀವಿ. ಮಾತೆ ಭೂದೇವಿ, ಈ ಭೂಮಿ ತಾಯಿ ಏನಿದ್ದಾಳೆ ಅವಳು ತಾಯಿ, ಅವಳು ಇತ್ತ ಕ್ಷೀರ, ಆಕೆ ಮಗುವಿಗೆ ಹಾಲು ಕುಡಿಸಿದ್ದಾಳೆ. ದಿನದ ಕೂಸಿನ ಕಟವಾಯಿ ಅಂದರೆ ಬಾಯಿನ ಒಂದು ಕೊನೆ, ಒಂದು ತುದಿ, ಸೈಡ್, ಕಟವಾಯ ಅಂಚಿಂದ ಸೋರಿಹುದು ಬೆಳಕಾಗಿ. ನೋಡಿ, ಇಲ್ಲಿ ಆರೋಪ ಸೂರ್ಯ ಬೆಳಕು ಕೊಡ್ತಾನೆ ಅಂತಲ್ಲ, ಸೂರ್ಯನಿಂದ ಬೆಳಕು ಬರ್ತಾ ಇದೆ. ಈ ಜಗತ್ತಿಗೆಲ್ಲ ಒಬ್ಬಳು ತಾಯಿ ಇದ್ದಾಳೆ, ಮಹಾತಾಯಿ, ಅವಳಿಂದ ಇದೆಲ್ಲ ಅಂತ. ಮಾತೆ, ಅದರಲ್ಲಿ ಮಾತೆ ಭೂತಾಯಿನೂ ಒಬ್ಬಳು. ಅವಳು ದಿನದ ಕೂಸಿಗೆ ಹಾಲು ಕುಡಿಸಿದಾಳೆ. ಆ ಹಾಲು ಅದರ ಕೂಸಿನ ಬಾಯಿಯಿಂದ ಸೈಡಿಂದ, ಕಟವಾಯಿಂದ, ಇದನ್ನು ಕಟವಾಯಿ ಅಂತಾರೆ, ಕಟವಾಯಿಂದ ಸೋರಿದೆ ಅಂತೆ. ಆ ಸೋರಿದ ಹಾಲು ಇಡೀ ಜಗತ್ತಿಗೆ ಬೆಳಕಾಗಿ ಕಾಣಿಸ್ತಾ ಇದೆ. ಸೋರಿಹುದು ಬೆಳಕಾಗಿ ಏಳು ಗೆಳೆಯ, ಎದ್ದೇಳಪ್ಪ, ದಿನನು ರಚ್ಚೆ ಹಿಡಿಯುವ ಮುನ್ನ. ಮಕ್ಕಳು ಅಳಕ್ಕೆ ಶುರು ಮಾಡಿಬಿಟ್ರೆ ಸಮಾಧಾನ ಮಾಡೋದು ಕಷ್ಟ. ಸೂರ್ಯ ಬೆಳಗಿನಲ್ಲಿ ನಮಗೆ ನೋಡೋಕ್ಕೆ ಚಂದ, ಮಧ್ಯಾಹ್ನ ರಚ್ಚೆ ಹಿಡಿತಾನವನು, ಬಿಸಿಲು ಏರ್ಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ. ಆದ್ದರಿಂದ ಏಳು ಗೆಳೆಯ ದಿನನು ರಚ್ಚೆ ಹಿಡಿಯುವ ಮುನ್ನ ಅಂದರೆ ಟೈಮ್ ಸರಿಗೆ ಹೇಳಪ್ಪ ಅಂತ ಹೇಳ್ತಾ ಇರೋದು. ಅದನ್ನು ಈ ರೀತಿ ಸೊಗಸಾಗಿ ಹೇಳುವ ವಿಧಾನ. ನಮಸ್ಕಾರ.